ಕಲಬುರಗಿಯಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಬಿರುಗಾಳಿಗೆ ಕಳಚಿ ಬಿದ್ದಂತಹ ವಿದ್ಯುತ್ ಅಲಂಕಾರಿಕ ಕಂಬ. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಕಲಬುರಗಿಯಲ್ಲಿ ವ್ಯಾಪಕವಾಗಿ ಮಳೆ ಆಗಿದೆ. ಮತ್ತೊಂದು ಕಡೆ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಬಿರುಗಾಳಿಗೆ ವಿದ್ಯುತ್ ಅಲಂಕಾರಿಕ ಕಂಬ ಕಳಚಿ ಬಿದ್ದಿರುವಂತಹ ಘಟನೆ ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ನಡೆದಿದೆ. ಬಸವ ಜಯಂತಿಗೆ ಅಳವಡಿಕೆ ಮಾಡಿದಂತಹ ಬೃಹತ್ ಅಲಂಕಾರ ಕಂಬ ಇದು ನೆಲಕ್ಕುರುಳಿ ಬಿದ್ದಿದೆ. ಇನ್ನು ಅದೃಷ್ಟವಶಾತ್ ಒಂದು ದೊಡ್ಡ ಅನಾಹುತ ತಪ್ಪಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ನಡು ರಸ್ತೆಯಲ್ಲಿ ಕಳಚಿ ಬಿದ್ದ ಪರಿಣಾಮ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಗಿತ್ತು. ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿರುಗಾಳಿಗೆ ವಿದ್ಯುತ್ ಅಲಂಕಾರಿಕ ಕಂಬ ಏನಿದೆ ಅದು ಕಳಚಿ ಬಿದ್ದಿರೋದು. ಕಲಬುರಗಿ ನಗರದ ಎಸ್ವಿಪಿ ವೃತ್ತ ಏನಿದೆ ಅಲ್ಲಿ ಬಸವ ಜಯಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವನ್ನು ಕೂಡ ಅಳವಡಿಸಲಾಗಿತ್ತು. ಜೊತೆಗೆ ಆ ಭಾಗದಲ್ಲಿ ವಿಪರೀತವಾಗಿ ಮಳೆ, ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರುವಂತಹ ಪರಿಣಾಮವಾಗಿ ಬೇರೆ ಬೇರೆ ರೀತಿಯಾದಂತಹ ಅವಾಂತರಗಳನ್ನು ಮಳೆರಾಯ ಸೃಷ್ಟಿ ಮಾಡಿದ್ದಾನೆ. ಅದರ ಜೊತೆಗೆ ಇದು ಕೂಡ ಒಂದು ವಿದ್ಯುತ್ ಅಲಂಕಾರಿಕ ಕಂಬ ಏನು ಅಳವಡಿಕೆ ಮಾಡಲಾಗಿತ್ತು ಅದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಅಲ್ಲಿ ನೀವು ಗಮನಿಸ್ಬೋದು ನೋಡಿ, ಕಾರ್ ಮೇಲೆಲ್ಲ ಬಿದ್ದಿದೆ. ಹಾಗಾಗಿ ರಸ್ತೆಗೆ ಅಡ್ಡಲಾಗಿ ಬಿದ್ದಂಥ ಪರಿಣಾಮ ಅಲ್ಲಿದ್ದಂತಹ ಕಟೌಟ್ಗಳು, ಬ್ಯಾನರ್ಗಳು ಇದೆಲ್ಲವೂ ಕೂಡ ನೆಲಕ್ಕುರುಳಿದೆ. ಇದರಿಂದಾಗಿ ಸಂಚಾರದಲ್ಲೂ ಕೂಡ ಒಂದಷ್ಟು ಅಡಚಣೆ ಕೂಡ ಉಂಟಾಗಿದೆ. ಇನ್ನು ವಿಪರೀತ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಆ ಭಾಗದ ಜನರಿಗೆ ಬೇರೆ ಬೇರೆ ರೀತಿಯಾದಂಥ ತೊಂದರೆಗಳು ಕೂಡ ಆಗ್ತಾ ಇದೆ. ಒಂದು ಈ ಬಂಟಿಂಗ್ಸು, ಬ್ಯಾನರ್ಸ್ ಎಲ್ಲ ಏನು ಅಳವಡಿಕೆ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ಕೆಳಗೆ ಬಿದ್ದಿದೆ, ನೆಲಕ್ಕೆ ಬಿದ್ದಿದೆ. ಹಾಗಾಗಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಆಗಿಲ್ಲ. ಅದು ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಗಮನಿಸಿ ಕೂಡಲೇ ಅದನ್ನು ತೆರವುಗೊಳಿಸುವಂಥ ಕೆಲಸ ಕೂಡ ಆಗಿದೆ. ಇದು ಬಿರುಗಾಳಿಗೆ ಅಲಂಕಾರಿಕ ಕಂಬ ಏನಿದೆ, ವಿದ್ಯುತ್ ಅಲಂಕಾರಿಕ ಕಂಬ ಅದು ನೆಲಕ್ಕುರುಳಿರೋದು.